ಭಯೋತ್ಪಾದಕರನ್ನ ಬೆಳೆಸುತ್ತಿರೋ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವ ಬಗ್ಗೆ ಭಾರತ ಪಣ ತೊಟ್ಟಿರೋದಂತೂ ಸತ್ಯ. ಪಾಕ್ ವಿರುದ್ಧ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡುವ ಸಾಧ್ಯತೆ ಇದೆ. ಯಾವ ರೀತಿಯಲ್ಲಿ ದಾಳಿ ನಡೆಯಲಿದೆ, ಭಾರತದ ಮುಂದಿರುವ ಆಯ್ಕೆಗಳೇನು ಎನ್ನುವುದರ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪಾಕಿಸ್ತಾನ ವಿರುದ್ಧ ಪ್ರತೀಕಾರದ ಪಣ. ಪಾಕ್ ವಿರುದ್ಧ ಯಾವುದೇ ಕ್ಷಣದಲ್ಲಿ ದಾಳಿ. ಭಾರತದ ಮುಂದಿರುವ ಆಯ್ಕೆಗಳೇನು? ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಸಂಕಲ್ಪ ಮಾಡಿರುವ ಭಾರತ 3 ಸೇನಾ ಪಡೆಗಳಿಗೆ ಈಗಾಗಲೇ ಪರಮಾಧಿಕಾರ ನೀಡಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆದರೂ ಅಚ್ಚರಿಯಿಲ್ಲ ಎನ್ನಲಾಗಿದೆ. ಇನ್ನು ಭಾರತದ 3 ಸೇನಾ ಪಡೆಗಳ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿರುವ ಪ್ರಧಾನಿ ಮೋದಿ ಶತ್ರು ರಾಷ್ಟ್ರ ಪಾಕ್ಗೆ ಕಟು ಸಂದೇಶ ಸಾರಿದ್ದಾರೆ. ಪಾಕ್ ಪ್ರಾಯೋಜಿತ ಉಗ್ರವಾದಕ್ಕೆ ಅಂತ್ಯ ಹಾಡಲೇಬೇಕು. ಈ ನಿಟ್ಟಿನಲ್ಲಿ ನಿಮಗೆ ನಾನು ಪರಮಾಧಿಕಾರ ನೀಡುತ್ತಿದ್ದೇನೆ. ಸಮಯ ನೋಡಿಕೊಂಡು ನೀವೇ ದಾಳಿ ಬಗ್ಗೆ ನಿರ್ಧಾರ ಮಾಡಿ ಅಂತ ಪ್ರಧಾನಿ ಮೋದಿ ನಮ್ಮ ಸೇನಾ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಹಾಗಿದ್ರೆ ಭಾರತದ ಮುಂದಿರುವ ಆಯ್ಕೆಗಳೇನು ಅನ್ನೋದನ್ನ ನೋಡೋಣ. ಭಾರತದ ಆಯ್ಕೆ 1, ಪಾಕ್ ವಿರುದ್ಧ ವಾಯುದಾಳಿ. ರಫೇಲ್, ಮಿರಾಜ್ 2000 ನಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳ ಬಳಕೆ. ಪಾಕ್ನ ಪ್ರಮುಖ ಸೇನಾ ನೆಲೆ ಮೇಲೆ ನಿಖರ ವಾಯುದಾಳಿ ನಡೆಯಬಹುದು. ಈ ವಿಮಾನಗಳು ವೇಗ, ಸುಧಾರಿತ ರಾಡರ್, ಕ್ಷಿಪಣಿ ವ್ಯವಸ್ಥೆಗಳಿಂದ ಸಜ್ಜಾಗಿವೆ. ಶತ್ರು ರಕ್ಷಣೆಯನ್ನ ಭೇದಿಸಲು ಸಹಾಯ ಮಾಡುತ್ತವೆ. ಈ ದಾಳಿಗಳು ಜನಸಾಮಾನ್ಯರಿಗೆ ಕಡಿಮೆ ಹಾನಿಯಾಗುವಂತೆ ಯೋಜನೆ. 2019ರ ಬಾಲಕೋಟ್ ದಾಳಿ ರೀತಿ ಈ ಕಾರ್ಯಾಚರಣೆ ನಡೆಯಬಹುದು. ಉಗ್ರ ಗುಂಪುಗಳ ತರಬೇತಿ ಶಿಬಿರಗಳು, ಮೂಲ ಸೌಕರ್ಯವನ್ನ ಗುರಿಯಾಗಿಸಬಹುದು. ಇದು ಪಾಕ್ ವಿರುದ್ಧ ವಾಯು ದಾಳಿಯ ಆಯ್ಕೆ ಆದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ LOCಯಲ್ಲೂ ದಾಳಿ ಮಾಡಬಹುದಾ? ಆ ಕುರಿತು ನೋಡೋದಾದ್ರೆ ಭಾರತದ ಆಯ್ಕೆ 2, LOCಯಲ್ಲಿ ದಾಳಿ. LOCಯಲ್ಲಿ ಸೀಮಿತ ಆಕ್ರಮಣ ಕಾರ್ಯಾಚರಣೆ ಸಾಧ್ಯತೆ. ಉಗ್ರರ ಒಳನುಗ್ಗುವಿಕೆಯ ಮಾರ್ಗಗಳನ್ನು ಗುರಿಯಾಗಿಸುವುದು. 2016ರ ಉರಿ ದಾಳಿಯ ನಂತರದ ಸರ್ಜಿಕಲ್ ಸ್ಟ್ರೈಕ್ ರೀತಿ ಕಾರ್ಯಾಚರಣೆ. ಗಡಿಯಾಚೆಗಿನ ಉಗ್ರ ಚಟುವಟಿಕೆಗಳನ್ನು ತಡೆಯಲು ದಾಳಿ. ಈ ಕಾರ್ಯಾಚರಣೆಯ ಪರಿಣಾಮ ಸೀಮಿತ ವ್ಯಾಪ್ತಿಯನ್ನ ಹೊಂದಿರುತ್ತದೆ ಎನ್ನಲಾಗಿದೆ. ಇದಷ್ಟೇ ಅಲ್ಲದೆ ನರರಾಕ್ಷಸರನ್ನ ಸದೆಬಡಿಯುವುದು ಭಾರತದ ಆಯ್ಕೆಯಲ್ಲಿ ಒಂದಾಗಿದೆ. ಭಾರಿ ಮದ್ದು ಗುಂಡುಗಳೊಂದಿಗೆ ನಿಖರ ದಾಳಿ ನಡೆಸುವ ಸಾಧ್ಯತೆ ದಟ್ಟವಾಗಿದೆ. ಅದರ ಕಾರ್ಯಾಚರಣೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ ಭಾರತದ ಆಯ್ಕೆ 3, ಉಗ್ರ ಟಾರ್ಗೆಟ್. ಮುಂದೇನು? ಭಾರಿ ಮದ್ದು ಗುಂಡುಗಳೊಂದಿಗೆ ನಿಖರ ದಾಳಿ ನಡೆಸುವುದು. ಶತ್ರುವಿನ ನಿರ್ದಿಷ್ಟ ಗುರಿಗಳ ಮೇಲೆ ದಾಳಿ ನಡೆಸುವುದು. LOC ಉದ್ದಕ್ಕೂ ಶತ್ರುವಿನ ನೆಲೆ, ಔಟ್ಪೋಸ್ಟ್ಗಳನ್ನ ದುರ್ಬಲಗೊಳಿಸುವ ಗುರಿ. ಕಳೆದ 4 ವರ್ಷಗಳಿಂದ ಈ ರೀತಿಯ ಕಾರ್ಯಾಚರಣೆಗಳನ್ನ ಬಳಸಿಲ್ಲ. ಇದು ದೊಡ್ಡ ಪ್ರಮಾಣದ ದಾಳಿ ಅಲ್ಲದಿದ್ರೂ ಶತ್ರುವಿನ ಮನೋಬಲವನ್ನ ಕುಗ್ಗಿಸಬಹುದು. ಈ ಕಾರ್ಯತಂತ್ರವು ಕಡಿಮೆ ಅಪಾಯವನ್ನ ಒಳಗೊಂಡಿರುತ್ತದೆ. ಇದರ ಕಾರ್ಯತಾಂತ್ರಿಕ ಪರಿಣಾಮವು ಸೀಮಿತವಾಗಿರುತ್ತದೆ. ಇನ್ನು 4ನೇ ಆಯ್ಕೆ ಅಂದ್ರೆ ಉಗ್ರ ನಾಯಕನ ಮೇಲೆ ದಾಳಿ ಮಾಡಿ ಭಯೋತ್ಪಾದಕ ಸಂಘಟನೆಯ ನಾಯಕತ್ವವನ್ನೇ ನಿರ್ನಾಮ ಚಿಂತನೆ ಇದೆ. ಭಾರತದ ಆಯ್ಕೆ 4, ಉಗ್ರ ನಾಯಕರ ಮೇಲೆ ದಾಳಿ. ಎಲಿಟಿಯಂತಹ ಸಂಘಟನೆಗಳ ನಾಯಕತ್ವವನ್ನ ಗುರಿಯಾಗಿಸುವುದು. 2019ರಲ್ಲಿ ಬಾಲಕೋಟ್ ದಾಳಿ ವೇಳೆ ಎಲಿಟಿ ಪ್ರಧಾನ ಕಚೇರಿ ಗುರಿಯಾಗಿಸುವ ಚರ್ಚೆ. ಆದರೆ ಜನಸಾಮಾನ್ಯರಿಗೆ ಹಾನಿಯಾಗುವ ಸಾಧ್ಯತೆಯಿಂದ ಯೋಜನೆಗೆ ತಿಲಾಂಜಲಿ. ಇದೀಗ ಪಹಲ್ಗಾಮ್ ದಾಳಿಯ ಗಂಭೀರತೆ ಪರಿಗಣಿಸಿ ನಿರ್ದಿಷ್ಟ ಭಯೋತ್ಪಾದಕ ನಾಯಕರ ಗುರಿಯಾಗಿಸಿ ದಾಳಿ ಸಾಧ್ಯತೆ. ಒಟ್ಟಾರೆ ಉಗ್ರವಾದ ಮಟ್ಟ ಹಾಕಲು ನೀವು ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ನೀವೇ ನಿರ್ಧರಿಸಿ ಅಂತ ಭಾರತದ ಸೇನಾ ಪಡೆಗಳಿಗೆ ಪ್ರಧಾನಿ ಮೋದಿ ಚೈತನ್ಯ ತುಂಬಿದ್ದಾರೆ. ಪ್ರಧಾನಿ ಮೋದಿ ನಿರ್ಧಾರಕ್ಕೆ ಪಾಕ್ನಲ್ಲಿ ದಿಕ್ಕು ತೋಚದಂತಾಗಿದೆ. ಆದ್ದರಿಂದ ಪಾಕ್ ತನ್ನ ಗಡಿ ಭಾಗದಲ್ಲಿ ಸೈನಿಕರನ್ನ, ಟ್ಯಾಂಕರ್ಗಳನ್ನ ನಿಯೋಜನೆ ಮಾಡಿ ಅಪ್ರಚೋದಿತ ದಾಳಿ ಮಾಡುತ್ತಾ ವಿಲವಿಲ ಅಂತ ಒದ್ದಾಡ್ತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.